ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತೊಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸಾಕಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಸರ್, ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ, ಅವರು ಏನು? ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ. ಆದರೆ ಖಂಡಿತವಾಗಿ ಅವ್ರನ್ನ ನಮ್ಮ ರಾಜ್ಯದವರ ಅಥವಾ ಹಿಡಿದಾಕ್ತೀವಿ. ಅವ್ರನ್ನ ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಆಗಿದೆ ಸರ್. ವೆಹಿಕಲ್ ನಂಬರ್ ಎಲ್ಲ ಟ್ರೇಸ್ ಹಿಡಿದಾಕ್ತೀವಿ ಅಂದಮೇಲೆ ಇನ್ನೇನ್ರಿ ದೊಡ್ಡ ಸರ್. ಕೆಲವು ವಿಷಯಗಳನ್ನು ನಾನು ಈಗ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಇದು ಟ್ರೇಸ್ ಮಾಡೋವರೆಗೂ ನಾವು ಕೆಲವನ್ನ ಸರ್, ಈಗ ರಾಬರಿ ಆದ ಹಣ ಯಾವ ಬ್ಯಾಂಕಿಗೆ ಸೇರಿದ್ದು, ಏನು, ಯಾವ ATM ಅದೆಲ್ಲ ಡೀಟೇಲ್ಸ್ ನಾನು ತಗೊಳ್ತೀನಿ ಸರ್. ಇದು ದೊಡ್ಡ ಪ್ರಕರಣ ಅಲ್ವಾ ಸರ್? ಇದು ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು ಅಂತ ಹೇಳ್ತಿದ್ದಾರೆ. ಅಷ್ಟು ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು. ಅದು ಅವರು ಯಾರು, ಎಲ್ಲಿಂದ ಬಂದಿದ್ದಾರೆ, ನಮ್ಮ ರಾಜ್ಯದವರ, ಹೊರ ರಾಜ್ಯದವರ, ಇದೆಲ್ಲವನ್ನು ನೋಡಿ ಹಿಡಿದಾಕ. ಸರ್, ಬೆಂಗಳೂರಲ್ಲಿ ಇಂಥ ದರೋಡೆ ಆಗುತ್ತೆ, ವಿಧಾನಸೌಧದಲ್ಲಿ ದರೋಡೆ ಆದರೂ ಇವರಿಗೆ ಗೊತ್ತಾಗಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲೆಲ್ಲೋ ಆಗ್ತಿತ್ತು, ಕರ್ನಾಟಕದಲ್ಲಿ ನಿದರ್ಶನ ನೋಡ್ತಾ ಇದೆ. BJP ಅವರು ಆರೋಪ ಮಾಡ್ತಾರೆ. ಅವ್ರು ಅದನ್ನೇ ಹೇಳಬೇಕಲ್ಲ, ಇನ್ನೇನು ಹೇಳ್ತಾರೆ? ಅವ್ರು ಅದನ್ನೇ ಹೇಳಬೇಕು. ಜಿಲ್ಲೆ ನಂದು ಒತ್ತಾಯ ಇದ್ದೇ ಇದೆ. ಜಿಲ್ಲೆ ಒತ್ತಾಯ ಇದೆ. ಜಿಲ್ಲೆ ಮಾಡಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು ನಾನು. ಅದಕ್ಕೋಸ್ಕರ ನಿಮಗೆ ಇದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿರಲಿಲ್ಲ. ತಾಲೂಕಿಂದ ಇಷ್ಟೊಂದು ಬಿಲ್ಡಿಂಗ್ ಯಾವುದೇ ನೋಡಿ, ನಂದು ನೀವು ನಗರಸಭೆ ನೋಡಿ, ART ಆಫೀಸ್ ತಂದೇ ನಾನು ಅವತ್ತು ಭಾಳ ವಿರೋಧ ಇತ್ತು. ಈ ಲಾರಿ ಮಾಲೀಕರು ಅವರೆಲ್ಲ ನಮ್ಮನ್ನೆಲ್ಲ ರೋಡಲ್ಲಿ ಹಿಡಿತಾರೆ, ಅದು ಹಿಡಿತಾರೆ. ರೋಡ್ನಲ್ಲಿ ಹಿಡಿದ್ರೆ ನನಗೆ ಹೇಳ್ರಪ್ಪ, ನಾನು ಬಿಡಿಸ್ತೀನಿ ಅಂತೇಳಿ RT ಆಫೀಸ್ ತಂದೆ ನಾನೇ, ಚೂಡಾರ್ ತಂದಿದ್ದು ನಾನೇ. ಚಿತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಿಂದ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನಾನು ತೊಗೊಂಬಂದಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ಬಾಯಿ ಬಿಡ್ಸೋಕ್ಕೆ ಹೋಗ್ತಿರಲ್ಲ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಪೂರು, ಅರಸೀಕೆರೆ, ಉಳಿಯಾರು ತಾಲೂಕು ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಜಯಚಂದ್ರ ಅವ್ರಿಗೂ ಹೇಳಿದೆ, ಬರೀ ಹೋಬಳಿ ಮಾಡ್ತೀನಿ ಅಂತೀಯ, ತಾಲೂಕು ಮಾಡಪ್ಪ, ನಿನ್ನ ಕಾಲ ಆಗದೆ ಇದ್ದರೆ ನಾನು ಹಂಸಂದ್ರ ತಾಲೂಕು ಮಾಡೋಕ್ಕೆ ಕೇಳ್ತೀನಿ ಅಂತ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಒನ್ ನೇಷನ್ ಒಂದು ಚುನಾವಣೆ ಅಂತ ಈಗ ಎಲ್ಲ ಡಿಲಿಮಿಟೇಷನ್ ಎಲ್ಲ ಆಗ್ತದೆ. ಈಗ ನಮ್ಮ ಜಿಲ್ಲೆನಲ್ಲೂ ಕನಿಷ್ಠ 2 ಅಸೆಂಬ್ಲಿ ಸೆಗ್ಮೆಂಟ್ ಜಾಸ್ತಿ ಆಗಿದೆ. 3 ಆದರೂ ಆಗ್ಬೋದು, ಕನಿಷ್ಠ 2 ಆಗ್ತದೆ. ಮತ್ತು ಅದ್ರ ಜೊತೆಗೆ 10 ಲಕ್ಷಕ್ಕೊಂದು ಪಾರ್ಲಿಮೆಂಟ್ ಅಂತ ಮಾಡ್ತಿದ್ದಾರೆ. ಆವಾಗ 2 ಪಾರ್ಲಿಮೆಂಟ್ ಇದಾಗ್ತದೆ. ಈ ಭಾಗಕ್ಕೆ ಪಾರ್ಲಿಮೆಂಟ್ ಮಾಡಿಸ್ಕೋಬೇಕು ಅಂತ ನಾನು ಆಕಾಂಕ್ಷಿಸಿದ್ದೀನಿ. ಅರಸೀಕೆರೆ ಒಪ್ಕೊತಾರೆ, ಹಾಸನದವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅರಸೀಕೆರೆ ಶಾಸಕರು ನಾನು ಬರ್ತೀನಪ್ಪ ನಿನ್ನ ಜೊತೆ ಅಂತ ಹೇಳಿದ್ದಾರೆ. ಅರಸೀಕೆರೆ ಹೆಸರನ್ನ ಆ ಜಿಲ್ಲೆ ಘೋಷಣೆ ಮಾಡಿದ್ಮೇಲೆ ಹೇಳ್ತೀನಿ. ತಿಪ್ಟೂರು ಕಲ್ಪತರು ಜಿಲ್ಲೆ, ಅದೇ ಸಾಕು ಅಲ್ವೇನಪ್ಪ?
ಯಾಕೆ ಆ ಥರ? ಅದು ಒಂದೇ ಮಾಡೋದು. ಅದರಿಂದ ಅವ್ರಿಗಾರು ಆಗ್ಬೋದು, ನನಗಾರು ಆಗ್ಬೋದು. ರಾಜಣ್ಣ ಏನು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ, ನೀವು ನೋಡಿದ್ದೀನಿ, ಕೇಳಿದ್ದೀನಿ. ಇಲ್ಲ ಫಸ್ಟು ನಾನೇ ಅಲ್ಲಿ ಪ್ರಸ್ತಾಪ ಮಾಡಿದೆ, ಡಾಕ್ಟ್ರೆ ನಾನು ಎಲ್ಲಿದ್ದೀನಿ, ಏನ್ರಿ ಹೇಳ್ತಿದ್ದೀರಿ ಅಂತ. ಅದಕ್ಕೆ CM ಹೇಳಿದ್ರು, ಆಯ್ತಪ್ಪ ಎಲ್ಲ ನೋಡೋಣ, ಮಾತಾಡ್ಬಿಟ್ಟು ಮಾಡೋಣ ಬಿಟ್ಟಿದ್ರು. ಅವಾಗ ರಾಜಣ್ಣನ ವಾಯ್ಸಲ್ಲೇ ಬಂತು, ಇಲ್ಲ ಫಸ್ಟು ತಿಪ್ಟೂರನ್ನು ಮಾಡಿ ಆಮೇಲೆ ನಂದು ಮಾಡಿ ಅಂತ ಕೇಳಿದ್ರು ಅಷ್ಟೇ. ತಿಪ್ಟೂರು ಜಿಲ್ಲೆ ಮಾಡೋದಕ್ಕೆ ಅವ್ರದ್ದು ಸಂಬಂಧ ಇದೆ. ಅದು ಹೇಳಬಿಟ್ನಲ್ಲ, ಮಂತ್ರಿ ತಗೊಂಬಿಡಪ್ಪ ನೀನು, ಜಿಲ್ಲೆ ನನಗೆ ಬಿಡು ಅಂತ ಕೊಟ್ಟು ಬಿಡ್ರಲ್ಲ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳ ಬೆಳೆಗಾರರನ್ನು ಬೀದಿಗಿಳಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ತೆರೆದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳ ಬೆಳೆಗಾರರನ್ನು ಬೀದಿಗಿಳಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಯ್ದೆಯನ್ನು ತರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇರಿದೆ, ಹಸಿರು ಸೇರಿದೆ. ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನೀವು ಅಷ್ಟೇ ಜವಾಬ್ದಾರಿ. ನೀವೊಂದು ತಗೊಂಡು ಇದನ್ನ ಬದಲಾವಣೆ ಆಗಬೇಕು, ಅವ್ನು ಸಪ್ಲೈ ಮಾಡಲೇಬೇಕು, ಇಲ್ಲ ನಾವು ಬ್ಲಾಕ್ ಲಿಸ್ಟ್ ಸೇರಿಸಬೇಕು. ಅವ್ನು ಯಾವ್ದಾಗಿರಲಿ ಸಪ್ಲೈಯರು ಅವನೇ ನಿರಂತರವಾಗಿ ಮಾಡ್ತಕ್ಕಂಥದ್ದು ಇರ್ಬೋದು, ಯಾರೇ ಇರ್ಬೋದು. ಅದು ಯಾರು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತೆ ಅಧಿಕಾರಿಗಳು ಒಪ್ಪಂದಿಸಿದ್ದು ಅಧಿಕಾರಿ ಮೇಲೆ ಕ್ರಮ ವಹಿಸಬೇಕು. ಸರಿ, ಯಾಕಂದ್ರೆ ಇದು ಮಕ್ಕಳಿಗೆ ಬುಕ್ಕಲ್ಲಿ ನಾವು ಅನ್ಯಾಯ ಮಾಡ್ಕೊಂಡು ಇದರಲ್ಲಿ ಅದಕ್ಕೆ ನಿಮ್ಗೆ ಏನಿದೆ ಗೊತ್ತಿಲ್ಲ. ಆ ವಾಹನ ತಪ್ಪು ಅಥವಾ ಸಪ್ಲೈಯರ್ ತಪ್ಪು ಅಥವಾ ಅಧಿಕಾರಿ ತಪ್ಪು, ಒಂದು ಎನ್ಕ್ವೈರಿ ಆಗಿ ಯಾರು ತಪ್ಪಿಸ್ತಾರೋ ಕ್ರಮ ನಡೆಸುವಂತ ಜವಾಬ್ದಾರಿ ತಪ್ಪು. ಮತ್ತು ಆ ಬುಕ್ ನಿಂದಿರು ಕಿರಾಣಿ ಅಂಗಡಿ ಬುಕ್ ಮಾತ್ರ ಸ್ಟಾಪ್ ಆಗಲ್ಲ. ಅವ್ನು ಸಪ್ಲೈ ಮಾಡಿ ಅವೇನೈತೆ ಸಪ್ಲೈ ಮಾಡಿ. ಕಿರಾಣಿ ಬುಕ್ ಯಾಕೆ ಬೇಕಮ್ಮ? ಕಿರಾಣಿ ತಗೊಂಡು ಏನೈತಿ? ಮಕ್ಕಳು ಮನೆ ನಾವು ಹೋಗಲಿ, ಆ ಮಗು ನಾನು ನಿಂತಿಗೆ ತಗೊಂಡ್ಬರ್ತಾನೆ ಬುಕ್ನಾಗ ಭರವಸೆ ಮಾಡಬೇಕು. ಆಗ ನಾನು ಯಾಕಪ್ಪ ತರಿಸ್ತೇನೆ ಅಂದ್ರೆ ಅದೇ ಬೇಕಾಗಿ ತರಿಸ್ಕೊಂತ ಆ ಮಗು ಹೇಳೋದಲ್ಲ, ವೆಹಿಕಲ್ ಏನು ಆಕ್ಸಿಡೆಂಟ್ ಆಗ್ತದೆ, ಏನಾಗ್ತದೆ ಸಪ್ಲೈ ಮಾಡಿದ್ರು ಸಹ ಮಗು ಬೇಕು ಬುಕ್ ಕೊಟ್ಟು ಅಲ್ಲಿ ತರಿಸ್ಕೊಂಡ್ರೆ ನಾಳೆ ಅವ್ರೆಲ್ಲ ಯಾರೋ ಒಂದು ಗಾಡಿ ವೆಹಿಕಲ್ ಏನೋ ಬಡಿತದೆ, ಅಮೌಂಟ್ ನಾವು ಯಾಕೆ ಹೋಗ್ತದೆ. ಇದು ಬಹಳ ಗಂಭೀರವಾದ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ನಮ್ಮ ಜವಾಬ್ದಾರಿ, ನೀವು ಸ್ವಲ್ಪ ಜವಾಬ್ದಾರಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.